ಬೆಳಗಾವಿಯಲ್ಲಿ ಸಚಿವ ಯುಟಿ ಖಾದರ್ ಕೆಲ ಹೊತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ತರ ಆಗಿದ್ರು. ಧಾರವಾಡದಿಂದ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುವಾಗ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಆಗ ತಾವೇ ವಾಹನದಿಂದ ಕೆಳಗಿಳಿದು ಬೈಕ್ ಸವಾರನ ಸಹಾಯ ಪಡೆದು ಆತನ ಬೈಕ್ ಮೇಲೆ ವಿಮಾನ ನಿಲ್ದಾಣಕ್ಕೆ ಬಂದ್ರು. ಅಲ್ಲಿಂದ ಬೆಂಗಳೂರು ವಿಮಾನ ಹತ್ತಿದ್ರು. मिनिस्टर ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ. ಎಸ್ ದಿಲೀಪ್, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಯುಟಿ ಖಾದರ್ ಸಾಹೇಬ್ರಿಗೆ ಎಸಿ ಕಾರ್ ತುಂಬಾ ಬೇಜಾರಾಗ್ಬಿಟ್ಟಿದ್ಯಾ ಅಂತ? ಇಲ್ಲ ದಿವ್ಯಾ, ಏನಂತಾರೆ ಮುಖ್ಯವಾಗಿ ಏನು ಧಾರವಾಡದಲ್ಲಿ ಒಂದು ಒಲಿಂಪಿಕ್ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಯುಟಿ ಖಾದರ್ ಬೆಳಗಾವಿ ಕಡೆ ಬರ್ತಾ ಇದ್ರು. ಮತ್ತೆ ಬೆಳಗಾವಿಯಿಂದ ಬೆಳಗಾವಿ ವಿಮಾನ ನಿಲ್ದಾಣ ಮುಖಾಂತರ ಮುಂಬೈಗೆ ಕ್ಷಮಿಸಬೇಕು ಮಂಗಳೂರಿಗೆ ತರಬೇಕಾಗಿತ್ತು. ಅಲ್ಲಿ ಏನು ಸಿಎಂ ಸಾಹೇಬರ ಗಾಡಿ ಹೊರಟಿದ್ದು, ಕನ್ವಾಯ್ ಹೊರಟಿದ್ದು, ಅಲ್ಲಿ ಜೀರೋ ಏನು ಟ್ರಾಫಿಕ್ ಮಾಡಿದಾಗ ಬಹಳಷ್ಟು ಮುಜುಗರಕ್ಕೊಳಗಾದ್ರು. ಅದಾದ ನಂತರ ಏನಂತಂದ್ರೆ ಅವರೇ ಸ್ವತಃ ಇಳಿದು ಟ್ರಾಫಿಕ್ ಅನ್ನ ತಾವು ನೋಡಬಹುದು ಚಿತ್ರಗಳಲ್ಲಿ, ಸ್ವತಃ ಇಳಿದು ಟ್ರಾಫಿಕ್ ಅನ್ನ ಮೇಂಟೈನ್ ಮಾಡಿ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ, ಎಲ್ಲರೂ ಸಹಕಾರ ನೀಡಬೇಕಂತ ಜನರಲ್ಲಿ ಕೇಳ್ಕೊಂಡು ಅದಾದ ನಂತರ ತಮ್ಮ ಫ್ಲೈಟಿಗೆ ಲೇಟ್ ಆಗತ್ತೆ ಅಂತ ಹೇಳಿ ದ್ವಿಚಕ್ರ ವಾಹನದ ಮೇಲೆ ಕುಳಿತು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬಂದಿರುವುದು ದಿವ್ಯಾ. ಓಕೆ, ಬೈಕ್ ಸವಾರ ಪರಿಚಯನ ಅಥವಾ ಏನು? ಆತ ಕೂಡ ತುಂಬಾ ಖುಷಿ ಪಟ್ಟಿರ್ತಾರೆ ಅಲ್ವಾ? ಇಲ್ಲ, ಬೈಕ್ ಸವಾರನಿಗೆ ಹಿಂದ್ಗಡೆ ಯಾರು ಕೂತಿದ್ದಾರೆ, ಅವರೊಬ್ರು ಕರ್ನಾಟಕ ರಾಜ್ಯದ ಮಂತ್ರಿಯೂ ಹೌದು ಅಂತೇಳಿ ಯಾವ್ದು ಗೊತ್ತಿಲ್ಲ. ಸುಮ್ನೆ ಅವರೊಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇರ್ತಾರೆ ಕಾಂಬ್ಳೆ ಅಂತ ಹೇಳಿ, ಅವ್ರಿಗೆ ಏನು ಕೈ ಮಾಡಿ ಏನಂತಂದ್ರೆ ಒಂದು ಡ್ರಾಪ್ ಅನ್ನ ಕೇಳಿರುವಂತದ್ದು. ಹಿಂದ್ಗಡೆ ಕೂತವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಏರ್ಪೋರ್ಟ್ ನಲ್ಲಿ ಇಳಿಸಿದ ನಂತರ ನಮ್ಮನ್ನ ಕೇಳಿದ ಬೈಕ್ ಸವಾರ, ಇವ್ರು ಯಾರು, ಯಾಕೆ ಇವರು ಹಿಂದೆ ನೀವು ಫಾಲೋ ಅಪ್ ಮಾಡ್ತಾ ಇದ್ರಿ ಅಂತೇಳಿ ನಮ್ಮನ್ನ ಕೇಳಿರುವಂತದ್ದು ದಿವ್ಯಾ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ರಾಷ್ಟ್ರಾದ್ಯಂತ 68ನೇ ಗಣತಂತ್ರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ದೆಹಲಿಯ ರಾಜಪಥ್ನಲ್ಲಿ ಭವ್ಯ ಭಾರತದ ಐಕ್ಯತೆ, ವಿವಿಧತೆ, ಕಲಾ ಶ್ರೀಮಂತಿಕೆ, ಸೇನಾ ಸಾಮರ್ಥ್ಯವನ್ನು ಅನಾವರಣ ಮಾಡಲಾಯಿತು. ಬೆಳಿಗ್ಗೆ ಇಂಡಿಯಾ ಗೇಟ್ನ ಅಮರ್ ಜವಾನ್ ಹುತಾತ್ಮ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸಿದ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಆನಂತರ ಬಂದರು. ಆ ವೇಳೆಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಹಾಗೂ ಈ ಬಾರಿಯ ಮುಖ್ಯ ಅತಿಥಿ ಅಬುಧಾಬಿ ಯುವರಾಜ ಶೇಖ್ ಮೊಹಮ್ಮದ್ ಝೈದ್ ಆಗಮಿಸಿದರು. ಬ್ರಿಗೇಡ್ ಸಮಾವೇಶದಲ್ಲಿ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ.